ಸ್ವಲ್ಪ ನಾವು ಸರಿ ಕಾಣಿಸ್ತಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬರ್ಗೆ ನಮಸ್ಕಾರಮ್ಮ. ನನ್ನ ಸಂಡೇ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನೀವು ಆಲ್ರೆಡಿ ಒಂದು ಫಸ್ಟ್ ಹಾಫ್ನ ನೀವು ಸ್ಯಾಟರ್ಡೆ ವ್ಲಾಗಲ್ಲಿ ನೋಡಿದ್ದೀರಾ, ಅದಕ್ಕೆ ಸಂಡೇ ವ್ಲಾಗ್ ಕಂಟಿನ್ಯೂಯೇಷನ್. ಮನೇಲಿ ಧನಿಯಾ ಪುಡಿ ಖಾರದ ಪುಡಿ ಮಾಡೋ ಬಿಸಿಲಿದ್ರು, ಅದಕ್ಕೆ ಟಿಫನ್ ಏನು ಮಾಡಿರಲಿಲ್ಲ ಅಂತ ಹೋಗಿ ಹೋಟ್ಲಲ್ಲಿ ಇಡ್ಲಿ ಮತ್ತು ವಡೆ ತಿನ್ಕೊಂಬಂದೆ. ಅದೇ ನನ್ನ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅಜ್ಜಿ ನಮಸ್ಕಾರ ಎಲ್ರಿಗೂ ಅನ್ನ ಯೂಟ್ಯೂಬರ್ಗೆ ನಮಸ್ಕಾರಮ್ಮ. ಹೌದು, ನೆನ್ನೆ ರೇಷನ್ ಎಲ್ಲ ನಾನೇ ತಗೊಂಬಂದಿದ್ದೆ. ಆಮೇಲೆ ಮಧ್ಯಾಹ್ನಕ್ಕೆ ನಮ್ಮಮ್ಮ ಬಿಸಿ ಬಿಸಿ ಚಿಕನ್ ಸಾಂಬಾರು ಮಾಡಿದರು. ಸೊ ಚಿಕನ್ ಸಾರು ರೈಸ್ ತಿಂದು ಆಮೇಲೆ ಡ್ರಾಮಾಗೆ ರೆಡಿ ಆದೆ. ಸೊ ಇವಾಗ ನಾನು ಡ್ರಾಮಾಗೆ ರೆಡಿ ಆಗಿದ್ದೀನಿ, ಓಕೆನಾ? ಇಲ್ಲಿ ನೋಡಿ, ಇದು 4th World Theatre ಅಂತ ಅವರೇ ಕೊಟ್ಟಿರೋ ಟೀ ಶರ್ಟ್. ಇದೆ ಫಸ್ಟ್ ಟೈಮ್ ಆಗ್ತಾ ಇರೋದು. ಸರಿ ಹಾಕೋಣ ನೈಸಲ್ಲ ಅಂತ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಹಾಕ್ಕೊಬೇಕು, ಅದಕ್ಕೆ ಸ್ಯಾರಿ. ಸ್ಯಾರಿ ಎತ್ತಿಟ್ಕೊಂಡಾಯ್ತು. ಅದಾದಮೇಲೆ ನಂದು ಒಂದು ಚಿಕ್ಕ ಪೌಚ್ ಇತ್ತು, ಅದೇನೋ ಕಲ್ದಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನನಗೆ ಬೇಕಾಗಿರೋದು ಫೇಸ್ ಕ್ರೀಮು, ಬಾಚಣಿಗೆ, ಪಿನ್ನು, ಕ್ಲಿಪ್ಪು, ಇದು ಐಲೈನರು. ನನ್ನ ಚಿಕ್ಕಪ್ಪ ನೋಡ್ತಾ ಇದ್ದಾರೆ ಇಷ್ಟೊಂದು ತುಳ್ಸ್ಕೊಂಡೋಳಲ್ಲ ಅಂತ. ಸೊ ಇದ್ರಲ್ಲಿ ತುಳ್ಸ್ಕೊತಾ ಇದ್ದೀನಿ. ಬನ್ನಿ, ಜೊತೆಗೆ 5 ಡ್ರಾಪ್ಸು ಅದು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಬ್ಯಾಂಗಲ್ಸು. ಲಾಸ್ಟ್ ಟೈಮ್ ಅಂತೂ ಡ್ರಾಮಾದಲ್ಲಿ ಬ್ಯಾಂಗಲ್ಸೇ ಮಾಡ್ತೋಗಿದ್ದೆ ನಾನು, ಅದಕ್ಕೆ ಈ ಸಲ ಡ್ರಾಮಾಗೆ ಬ್ಯಾಂಗಲ್ ಎತ್ಕೊಂಡಿದ್ದೀನಿ. ಬ್ಯಾಂಗಲ್ಸ್ನ ಸುತ್ತಿ ಇಟ್ಕೊಂಡು ಹೊರಟೋಗ್ಬಾರ್ದಲ್ಲ ಅದಕ್ಕೆ. ಇದು ಚಿಕ್ಕದಾಗಿ ಕಾಸು ಇಟ್ಕೊಂಡು ಹೋಗೋಕ್ಕೆ. ಈ ಕಾಸನ್ನ ಆ್ಯಕ್ಚುಲಿ ಇದು ನಂದು ಕೀಚೈನ್ ಮುರಿದೋಯ್ತು, ಅದಕ್ಕೆ ಇದನ್ನು ಹಾಗೆ ಇಟ್ಕೊಂಡಿದ್ದೆ. ಸೊ ಇಲ್ಲಿದೆ, ಇಲ್ಲಿ ಮೆಟ್ರೋ ಕಾರ್ದೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಒಂದಿದೆ, ನಾನು ಡ್ರಾಮಾದಲ್ಲಿ ಮಾಡಿದಾಗ ಕವರ್ ಬೇಕು, ಅದ್ರಲ್ಲಿ ಬಾಕ್ಸ್ ಬೇಕು, ಅದೇ ವಾಟರ್ ಬಾಟಲ್ ಬೇಕು. ವಾಟರ್ ಬಾಟಲ್ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಸ್ತು ಬೇಕು. ಇದು ವೆರಿ ಇಂಪಾರ್ಟೆಂಟ್, ನನಗೆ ಬೇಕಾಗಿರೋದು ಡ್ರಾಮಾದಲ್ಲಿ ಹೊಸ ಚಪ್ಪಲಿ, ಹೊಸದು. ಇದು ಒಂದು ಕವರ್ಗೆ ಹಾಕೊಂಡು ಎತ್ಕೊಂಡು ಹೋಗೋದು. ಕವರ್ ಸಿಕ್ತು, ಹಾಕೊಂಡಿದ್ದೀನಿ. ಎಲ್ಲಿ ಇಟ್ಕೊಂಡಿದ್ದೀನಿ ಹಾಕೊಂಡ ನೀರಿನ. ಇವಾಗ ಇದೆಲ್ಲ ಎತ್ಕೊಂಡು ನಾವು ಡೆಸ್ಟಿನೇಷನ್ಗೆ ಹೋಗೋಣ. ಹೆಂಗೆ ಹೋಗ್ತೀನಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಫುಲ್ ಖುಷಿ ಆಗುತ್ತೆ. ಇವತ್ತು ನಮ್ಮನ್ನ ಲೇಡಿ ಡ್ರೈವರ್ ಪಿಕ್ ಮಾಡ್ತಿದ್ದಾರೆ. ನಾನು ಮನೆಯಿಂದ ಒಂದು ಪಾಯಿಂಟ್ ಆಫ್ ಜಾಗದವರೆಗೂ ಗಾಡೀಲಿ ಹೋದೆ. ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಸೇರಿ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಆಮೇಲೆ ನಾವು ಆಟೋ ಬುಕ್ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಲೇಡಿ ಡ್ರೈವರ್ ಓಡಿಸ್ತಿರೋ ಆಟೋ ಹತ್ತಿದ್ದು ನಾನು. ನನಗಂತೂ ಫುಲ್ ಖುಷಿ ಆಗೋಯ್ತು ನೋಡಿದ ತಕ್ಷಣ. ಆಮೇಲೆ ಅವ್ರ ಹತ್ರ ಫುಲ್ ಎಲ್ಲ ಮಾತಾಡಿಕೊಂಡು ಎಷ್ಟು ವರ್ಷದಿಂದ ಟ್ರೈನಿಂಗ್ ತೊಗೊಂಡಿದ್ದೀರಾ, ಲೈಸೆನ್ಸ್ ಎಲ್ಲ ಇದೆಯಾ, ಹಾಗೆ ಹಿಂಗೆ ಅಂತೆಲ್ಲ ವಿಚಾರಿಸ್ಕೊಂಡು ದಾರಿ ಫುಲ್ ಮಾತಾಡ್ಕೊಂಡು ಹೋದ್ವಿ. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಾವು ಹಿಂಗೆ, ಅವ್ರ ಫ್ಯಾಮ್ಲಿ ಎಲ್ಲ ಹಿಂಗೆ ಅಂತ ಏನೋ ಸ್ಟೋರಿ ಎಲ್ಲ ಹೇಳ್ಕೊಂಡು ಹೋದರು. ಚೆನ್ನಾಗಿತ್ತು.
ನಾವು ಹೋಗೋಕ್ಕೆ ಅವ್ರು ಹೇಳಿದ್ದೆ ಒಂದು ಟೈಮು, ಬಟ್ ನಾವು ಹೋಗಿ ಸ್ವಲ್ಪ ಲೇಟೇ ಆಗೋಯಿತು. ಎನಿವೇ ಶೋ ಇದೆ 7:30, ಬಟ್ ಆದರೂ ಸ್ವಲ್ಪ ಲೇಟ್ ಆಗಿತ್ತು. ಎಲ್ಲ ಬಂದು ಕಾಯ್ತಾಯಿದ್ರು. ಇನ್ನೇನು ಮಾಡೋದು, ಹೋಗಿ ಆಮೇಲೆ ಜಾಯ್ನ್ ಆದ್ವಿ. ಇವ್ರು ಮಾನಸ ಅಂತ, ಇವ್ರು ಗಂಧರ್ವ ಅಂತ. ಲೇ ಕುಡಿಯ ವಿಲೋಕ್, ವರುಣ್, ಎರಡಕ್ಕೂ ಹಾಂ ಮಿಸ್ಟರ್ ಅಮರ್ ತಿನ್ಸಿ. ನೋಡಿ ಇದು ಪೃಥ್ವಿ ಅಂತ. ಈಸ್ ಇನ್ ಇನ್ಸ್ಪೆಕ್ಟರ್ ವರುಣ್, ಏನಂತಾರೆ ಗೆಟಪ್. ಯಾ ಅಂದರೆ ಫುಲ್ ಡ್ರೆಸ್ ಅಲ್ಲ, ಫೇಸ್ ಮಾತ್ರ. ಯಾರ್ಯಾರು ಊಟ ಮಾಡಿಲ್ವೋ ಅವರೆಲ್ಲ ಅವ್ರ ಊಟ ಎಲ್ಲ ಮುಗಿಸ್ಕೊಂಡ್ರು. ಕಾಫಿ ಟೀ ಬೇಕಾದವ್ರು ಕಾಫಿ ಟೀ ಎಲ್ಲ ಕುಡಿದ್ರು. ಅದಾದಮೇಲೆ ನಾವು ಲೊಕೇಶನಿಗೆ ಬಂದು ಅಲ್ಲಿ ನಮಗೆ ಗ್ರೀನ್ ರೂಮ್ ಸಿಗೋಕ್ಕೆ ತುಂಬ ಲೇಟ್ ಆಯಿತು. ಬಿಕಾಸ್ ಇದು ಒಂದು ಏನದು ಫೆಸ್ಟಿವಲ್ ಥರ ಮಾಡ್ತಿದ್ರು, ಅದಕ್ಕೋಸ್ಕರ 5:15ಗೆ ಒಂದು ಶೋ ಇತ್ತು. ಆಮೇಲೆ ಹಂಗೆ ಗ್ರೀನ್ ರೂಮ್ ಕೊಟ್ಟರು 7:30 ಶೋಗಿಂತ ಮುಂಚೆನೇ. ಹೋಗಿ ನಾವು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಇವತ್ತು ಗಂಗೆಯಾಗಿ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ಒಂದು ಶಾರ್ಟಾಗಿ, ಫಾಸ್ಟಾಗಿ, ಕ್ವಿಕ್ಕಾಗಿ ಹೆಂಗೆ ಬೇಕೋ ಹಂಗೆ ಕರೀರಿ ಆ ಥರ ಒಂದು ಕ್ವಿಕ್ ವೀಡಿಯೋನ ಹಾಕಿದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಇದೇ ನಮ್ಮ ಪ್ಲೇ ನಾವು ಮಾಡ್ತಾ ಇರೋದು ಸ್ಕ್ಯೂಡ್ ಅಂತ ನೋಡಿ, ಹೊಸದಾಗಿ ಪೋಸ್ಟರ್ ದೊಡ್ಡದಾಗಿ ಹಾಕಿದ್ದೀವಿ. ಇದೇ ನಮ್ಮ ನಾಟಕ. ಸೊ ಮೇಡೆಯಲ್ಲಿ ಗ್ರೀನ್ ರೂಮ್ ಹೇಗಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅವರ ವಾಲ್ ಪೇಂಟಿಂಗ್ಸ್ ಆಗಿರ್ಬೋದು, ಆ್ಯಂಡ್ ನೋಡಿ ಎಷ್ಟು ಡಿಫ್ರೆನ್ಸಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಮೇಡೆ ಅಂತ ತುಂಬ ಕಡೆ ಬರೆದಿದ್ದು ಚೆನ್ನಾಗಿತ್ತು. ಆ್ಯಂಡ್ 2 ಗ್ರೀನ್ ರೂಮ್ ಏನೋ ಇದೆ, ತುಂಬ ಸ್ಪೇಷಿಯಸ್ ಆಗಿತ್ತು, ಚೆನ್ನಾಗಿತ್ತು. ಎನಿವೇಸ್, ಇವಾಗ ಗೆಟ್ ರೆಡಿ ವಿತ್ ಮೀ ಅಲ್ಲ, ಸಿ ಹೌ ಡು ಐ ಗೆಟ್ ರೆಡಿ ಲೈಕ್ ಗಂಗೆ ಅನ್ನೋದನ್ನು ನೋಡ್ಕೊಂಬನ್ನಿ. ಇಷ್ಟೇ, ವೆರಿ ಸಿಂಪಲ್ಲಾಗಿ ಗಂಗೆಯಾಗಿ ರೆಡಿಯಾಗಿದ್ದೀನಿ. ಇದಾದಮೇಲೆ ನಮಗೆ ಸ್ಟೇಜ್ನ ಬಿಟ್ಕೊಟ್ರು. ಅದಕ್ಕೋಸ್ಕರ ನಾವು ಸೆಟ್ ಎಲ್ಲ ಕೆಳಗಡೆನ ಅಥವಾ ಆಚೆ ಎಲ್ಲಾದರೂ ಇಕ್ಕಿರ್ತಾರೆ, ಅದನ್ನು ತೊಗೊಂಬಂದು ಎಲ್ಲ ಕಡೆಗೂ ಎಲ್ಲೆಲ್ಲಿ ಬೇಕು ಅಂತ ಅರೇಂಜ್ ಮಾಡಿ, ಲೈಟಿಂಗ್ಸ್ ಹೇಗೆ ಬೇಕು, ಆಮೇಲೆ ಮಾರ್ಕಿಂಗ್ಸ್ ಹೇಗಿರಬೇಕು, ಮತ್ತು ಸೌಂಡ್ ಎಲ್ಲ ಹೇಗಿರಬೇಕು ಅನ್ನೋದನ್ನೆಲ್ಲ ಸೆಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ರು. ಅದಾದಮೇಲೆ ಶೋ ಸ್ಟಾರ್ಟ್ ಆಯಿತು. ಶೋ ಸ್ಟಾರ್ಟ್ ಆದಾಗ ಹೀಗೆ ಗ್ರೀನ್ ರೂಮಲ್ಲಿ ಇದ್ವಲ್ಲ, ಒಂದು ಅಷ್ಟೊತ್ತು ಕೂತ್ಕೊಂಡು ಹಾಗೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮಧ್ಯ ಒಂದಷ್ಟು ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇವಾಗ ನಾನು ನಿಮಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಮ್ಮ ನಾಟಕದ್ದು, ನೋಡ್ಕೊಂಬನ್ನಿ. ಬಟ್ ವಾಯ್ಸ್ ಆಗ್ತಾಯಿಲ್ಲ, ಯಾಕಂದರೆ ನಾವು ಇದನ್ನು ರಿವೀಲ್ ಮಾಡೋಂಗಿಲ್ಲ, ನಾನು ಮುಂಚೆನೇ ಹೇಳಿದ್ದೀನಿ, ಅದಕ್ಕೋಸ್ಕರ. ನೋಡಿದ್ರೆಲ್ಲ ಇದೇ ತುಣುಕು ಆಫ್ ಅವರ್ ನಾಟಕ. ಸರಿ, ಇದು ನೀವು ಫುಲ್ಲಾಗಿ ನೋಡಬೇಕು ಅಂದರೆ ನೀವು ನಮ್ಮ ಶೋಸ್ನೆಲ್ಲ ಅಟೆಂಡ್ ಆಗಬೇಕು. ಯಾವುದಾದ್ರೂ ಒಂದು ಶೋ ಆದರೂ ಅಟೆಂಡ್ ಆಗಬೇಕು. ಅದಾದಮೇಲೆ ಸರ್ ಎಲ್ಲನೂ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ರು, ಸ್ವಲ್ಪ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಹೇಳಿದ್ರು. ಅದಾದಮೇಲೆ ಇಲ್ಲಿ ಭೂಮಿ ಅಂತ ಇರೋ ಹುಡುಗಿ ನಮಗೆ ಜ್ಯೂಸ್ ತಂದು ಕೊಟ್ಟರು. ಥ್ಯಾಂಕ್ ಯು. ಅದನ್ನೆಲ್ಲ ಕುಡಿದ್ವಿ. ಸಕ್ಸಸ್ಫುಲಿ ಶೋ ಕಂಪ್ಲೀಟ್ ಮಾಡಿಕೊಂಡು ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ.
ನಾವು ಸರಿ ಕಾಣಿಸ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಡ್ರಾಮಾ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ವಲ್ಪ ನಿಯರ್ ಬೈ ಇದ್ದೀವಿ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಆನ್ ದ ವೇ ಹೋಗ್ತಾ ಇದ್ದೀವಿ ಅಂತನಾ ಅನ್ಕೊಂಡೆ ಫ್ರೆಂಡ್ಸ್ ಅಂತ. ಓ ಮೈ ಗಾಡ್, ಫ್ರೆಂಡ್ಸ್ ಅಂದಿದ ತಕ್ಷಣ ಎಲ್ಲ ಬರ್ತಾರೆ ಒಂದೇ ಜಾಗಕ್ಕೆ. ಓಕೆ ಫೈನ್. ಸೊ ಇವಾಗ ಆಲ್ಮೋಸ್ಟ್ ಒಂದು 10 ಕಾಲಾಗಿದೆ. ಚೆನ್ನಾಗಾಯಿತು ಶೋ. ಆ್ಯಂಡ್ 29th ಮತ್ತು ಇನ್ನು 2 ಶೋ ಇದೆ. ಸೊ ಟಿಕೆಟ್ ಬುಕ್ಸ್ ಮಾಡ್ಕೊಳೋರು ನನ್ನ ಇನ್ಸ್ಟಾ ಯೂಟ್ಯೂಬ್ ಫಾಲೋ ಮಾಡಿದರೆ ನಾನು ಲಿಂಕ್ಸ್ ಹಾಕಿರ್ತೀನಿ. ನೀವು ಏನದು ಟಿಕೆಟ್ ಬುಕ್ ಮಾಡ್ಕೊಬೋದು. ಓಕೆನಾ? ಇಲ್ಲಿಗೆ ನನ್ನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇದು ನನ್ನ ಸಂಡೇ ಬ್ಲಾಗ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.